ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿಯನ್ನು ಸಮಗ್ರ ಅರ್ಥಶಾಸ್ತ್ರದ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ಅಧ್ಯಯನದಲ್ಲಿ ಕೇಳಿರ್ತಕ್ಕಂಥ 6 ಅಂಕದ ಪ್ರಶ್ನೆಯನ್ನು ತಮ್ಮೆದುರಿಗೆ ಇವತ್ತು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಅಧ್ಯಾಯದಲ್ಲಿ ಕಂಪಲ್ಸರಿಯಾಗಿ ವಾರ್ಷಿಕ ಪರೀಕ್ಷೆಯ 6 ಅಂಕದ ಪ್ರಶ್ನೆ ಒಂದು ಇದ್ದೇ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ ಕ್ವಶನ್ ಮೇಲೆ GDP, GNP, NNP, NDP, ಹೌದಾ, ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ತರಗತಿ ಇವತ್ತಿಂದ ಆಗಿರ್ತಕ್ಕಂಥದ್ದು. 2 ಪರೀಕ್ಷಾ ದೃಷ್ಟಿಕೋನದಿಂದ ಇವತ್ತಿನ ತರಗತಿಯನ್ನು ತಗೊಳ್ತಕ್ಕಂಥದ್ದು. ಯಾರು ನನ್ನ ಚಾನೆಲ್ಗೆ ಹೊಸಬರಾಗಿ ವೀಕ್ಷಿಸ್ತಾ ಇದ್ದೀರಿ ಅಂಥವರು ನನ್ನ ಚಾನೆಲ್ ನೇಮ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಅಂತಕ್ಕಂಥ ಹೆಸರು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಬೇಗನೆ ಬಂದು ತಲುಪುತ್ತವೆ. ಈಗ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಮ್ಮೆದುರಿಗೆ ಹೇಳುವುದರ ಮುಖಾಂತರ ಈ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆಯ ಇದು ಎಲ್ಲಿ ತಗೊಂಡು ಬಂದೀನಿ ಅಂತಕ್ಕಂಥದ್ದನ್ನು ಹೋಗಿದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆದವರು ಮಾಡೆಲ್ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ಪತ್ರಿಕೆ, ಅದರಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ 38ನೇ ಪ್ರಶ್ನೆಯನ್ನು ತಮ್ಮೆದುರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಹೊಸ ಪ್ರಶ್ನೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇದನ್ನು ನಾನು ಈ ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥದ್ದು. ಪ್ರಶ್ನೆ ಓದ್ತಿ ನೋಡಿ ಯಾವ ರೀತಿ ಇದೆ ಪ್ರಶ್ನೆ. ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ದೇಶೀಯ ಉತ್ಪನ್ನವು ರೂಪಾಯಿ 5,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗದ ಆದಾಯ ಅಂದ್ರೆ NFIA, ಇಂಗ್ಲಿಷ್ ನಲ್ಲಿ ನೆಟ್ ಫ್ಯಾಕ್ಟರ್ ಇನ್ಕಮ್ ಫಾರ್ಮ್ ಅಬ್ರೋಡ್ ಅಂತ ನಾವು ಕರಿತೇವೆ. ಇದು ಎಷ್ಟಿದೆ ಅಂತಂದ್ರೆ ರೂಪಾಯಿ 500 ಕೋಟಿ ಇದೆ. ಸವಕಳಿ ವೆಚ್ಚ ಅಂತಂದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ. ಸವಕಳಿ ವೆಚ್ಚ ರೂಪಾಯಿ 450 ಕೋಟಿ ಇದೆ. ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT ಅಂತ ಕರಿತೇವೆ. ಇದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ರೂಪಾಯಿ 300 ಕೋಟಿ ಇದೆ. ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಕೋಷ್ಟಕ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ, ಅನನ್ಯತೆಗಳು. ಒಂದೇ GDP MP, ಇದರ ಫುಲ್ ಫಾರ್ಮ್ ಹೇಳ್ತೀನಿ ಹಂಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಅಂತ. ಇದು ಕನ್ನಡದಲ್ಲಿ ನೀವು ಕ್ಲಾಸ್ ಅನ್ನು ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ನೋಟ್ಬುಕ್ ಪೆನ್ ತಗೊಂಡು ಇವುಗಳನ್ನು ಸ್ಪಷ್ಟವಾಗಿ ತಾವು ಬರ್ಕೊಂಡಿದೆಯಾ ಆದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಇಲ್ಲನ್ನು ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ನೋಡುವಾಗ ಕೇಳುವಾಗ ಅರ್ಥ ಆಗುತ್ತೆ, ತದನಂತರ ಅದು ನೆನಪು ಹೋಗುತ್ತದೆ. ದಯವಿಟ್ಟು ತಾವುಗಳನ್ನು ಇದು ನೋಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀನಿ. GDP MP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್
ಮಾರ್ಕೆಟ್ ಪ್ರೈಸ್, ಅದು ಕನ್ನಡದಲ್ಲಿ ಒಟ್ಟು ದೇಶೀಯ ಉತ್ಪಾದನೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು. ಎರಡನೇದು GDP FC ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಫ್ಯಾಕ್ಟರ್ ಕಾಸ್ಟ್ ಅಂತಂದ್ರೆ ಒಟ್ಟು ದೇಶೀಯ ಉತ್ಪಾದನಾಂಗಗಳ ವೆಚ್ಚ ಅಂತ ನಾವು ಕರಿತೇವೆ. ಅದೇ ರೀತಿ NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್, ಈಗ ತಾನೇ ಹೇಳಿದೆ ನಿವ್ವಳ ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳು. ನಾಲ್ಕನೇದು NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್. ಅದೇ ರೀತಿ ಐದನೇದು GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ. GNP FC ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪಾದನೆ, ಇಲ್ಲಿ ಉತ್ಪಾದನಾಂಗಗಳ ವೆಚ್ಚದಲ್ಲಿ. ಏಳನೇದು NNP MP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾನೆ. ಈ ಪ್ರಶ್ನೆಗೆ ನೀವು ಉತ್ತರಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ನಾನು ಈ ಉತ್ತರಗಳನ್ನು ಈ ತರ ಯಾವ ರೀತಿ ಕಂಡು ಹಿಡಿದೀನಿ ಅಂತಕ್ಕಂಥದ್ದು ಇಲ್ಲಿ ಬಿಫೋರ್ ಆಗಿ ನಾವು ಬರ್ದೀನಿ. ಯಾಕಂದ್ರೆ ಹೋಗಿದ್ರೆ ಹೇಳ್ಕೊತ ಬರಿಬೋದಿತ್ತು, ಆದ್ರೆ ವಿಡಿಯೋ ಲಾಂಗ್ ಆಗೋದ್ರಿಂದ ನಾ ಹೇಳೋದು ಮತ್ತು ಬರೆಯೋದ್ರಿಂದ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ. ಆ ಕಾರಣಕ್ಕಾಗಿ ಇದು ನಾನು ಬಿಫೋರ್ ರೆಡಿ ಮಾಡಿ ಇಟ್ಟಿರ್ತಕ್ಕಂಥದ್ದು ಯಾವ ರೀತಿ ಕಂಡು ಹಿಡಿಬೇಕನ್ನೋದು. ಇಲ್ಲಿ ನೋಡಿ, ಇವಿಷ್ಟು ಪ್ರಶ್ನೆಗೆ ಇಲ್ಲಿ ಉತ್ತರಗಳನ್ನು ಕಂಡು ಹಿಡಿತಾ ಇದ್ದೀನಿ. ಅನನ್ಯತೆಗಳು ಅಂದ್ರೆ ಸಂಬಂಧ, ಒಂದಕ್ಕೊಂದು ಯಾವ ರೀತಿ ಸಂಬಂಧ ಇದೆ. ಇದು ಮೌಲ್ಯಗಳು ಕೋಟಿ ರೂಪಾಯಿಗಳಲ್ಲಿ ಅಂತ ಅಳಿತಾ ಇದ್ದೀನಿ. ಹೌದಾ? ಇಲ್ಲಿಂದ ಇದು ಇಲ್ಲಿವರೆಗೂ ಪ್ರಶ್ನೆ ಇದೆ ವಿದ್ಯಾರ್ಥಿಗಳು, ಇಲ್ಲಿ ತರ ಪ್ರಶ್ನೆನೇ ಇದೆ. ಈ ಭಾಗ ಏನಿದೆ ಅಲ್ಲ, ಈ ಉತ್ತರ ಅಂತ ಇಲ್ಲಿ ತರ ಪ್ರಶ್ನೆ ಇದೆ. ಈ ಭಾಗ ಮಾತ್ರ ಉತ್ತರ ನಾ ತಮಗೆ ಬಿಡಿಸಿ ಹೇಳ್ತಕ್ಕಂಥದ್ದು. ಈಗ ಆಲ್ರೆಡಿ GDP MP ಅಂತಂದ್ರೆ ಇಲ್ಲಿ ನೋಡಿ, GDP ಇವು ರೂಪಾಯಿ 500 ಕೋಟಿ ಇದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ರಶ್ನೆಯಲ್ಲಿ ರೂಪಾಯಿ ಎಷ್ಟಿದೆ? GDP 500 ಕೋಟಿ ಇದೆ. ಹೌದಾ? 500 ಕೋಟಿ ಇದೆ GDP. ಈಗ ನಾನು ಕಂಡು ಹಿಡಿಬೇಕಾಗಿದ್ದು GDP FC. GDP FC ಇದಕ್ಕೆ ಈಕ್ವಲ್ ಅಂದ್ರೆ ಸಮಾನಾಂತರವಾಗಿರ್ತಕ್ಕಂಥದ್ದು GDP MP. ಈಗ GDP MP ಮೈನಸ್ NIT ಅಂತಂದ್ರೆ ಈ GDP MP ಎಷ್ಟು ಕೊಟ್ಟಿದ್ದಾನೆ ನಮ್ಗೆ? ಆಲ್ರೆಡಿ ಪ್ರಶ್ನೆಯಲ್ಲಿ 5,000 ಇದೆ ಅಂತ ಕೊಟ್ಟಿದ್ದಾನೆ. ಮೈನಸ್ NIT ಅಂತಂದ್ರೆ ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ ಏನ್ ಮಾಡ್ಬೇಕಂತಂದ್ರೆ ತೆಗಿಬೇಕು. ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡಬೇಕು. ಇದರಲ್ಲಿ GDP ಮಾರ್ಕೆಟ್ ಪ್ರೈಸ್ ನಲ್ಲಿ ಮೈನಸ್ ನಿವ್ವಳ ಪರೋಕ್ಷ ತೆರಿಗೆಗಳನ್ನು. ಆಲ್ರೆಡಿ ನಮ್ಗೆ ನಿವ್ವಳ ಪರೋಕ್ಷ ತೆರಿಗೆ ಅಂದ್ರೆ ಎಷ್ಟು ಕೊಟ್ಟನ್ರಿ? 300 ಕೋಟಿ ಕೊಟ್ಟಿದ್ದಾನೆ. ಈ GDP MP ಯಲ್ಲಿ NIT ಮೈನಸ್ ಮಾಡಬೇಕು 300 ಕೋಟಿಗಳು. ಉಳಿತದೆಷ್ಟು? ರೂಪಾಯಿ 4,700 ಕೋಟಿಗಳು ಏನಾಗ್ತಾ ಇದೆ ಅಂತಂದ್ರೆ GDP FC ಸಿಗ್ತಕ್ಕಂಥದ್ದು ಎಷ್ಟು? 4,700 ಕೋಟಿಗಳು. ಇಲ್ಲಿ ನಾನು ಬರೀತಾ ಇದ್ದೀನಿ ನೋಡ್ರಿ, ಹಾಗೆ ಡೈರೆಕ್ಟ್ ಆಗಿ ಈಕ್ವಲ್ ಟು 4,700 ಕೋಟಿಗಳು. ಹೌದಾ? ಈಗ ಏನ್ ಕಂಡು ಹಿಡಿಬೇಕು? GDP ಕಂಡು ಹಿಡಿದವ. GDP ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬಂತು? 4,700 ಕೋಟಿ. NDP ಮಾರ್ಕೆಟ್ ಪ್ರೈಸ್ ಇಲ್ಲಿದೆ ನೋಡಿ. NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಮೈನಸ್
ಡಿಪ್ರಿಸಿಯೇಷನ್ ಅಂತಂದ್ರೆ ಇದಕ್ಕೆ ನಾನು ಕನ್ನಡದಲ್ಲಿ ಬರೀತೀನಿ ಸವಕಳಿ ಅಂತ ಕರೀತಾರೆ. ಸವಕಳಿ, ಈ ಸವಕಳಿನ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಸವಕಳಿ ವೆಚ್ಚ, ಈ ಡಿಪ್ರಿಸಿಯೇಷನ್ ಕಾಸ್ಟ್ ಎಷ್ಟಿದೆ? ರೂಪಾಯಿ 450 ಕೋಟಿ. ಇಲ್ಲಿ ನೋಡ್ರಿ, GDP ಅಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 500. ಈ 500ಕ್ಕೆ 500 ಇಲ್ಲಿ ಇಟ್ಕೊಂಡೇವ. ಮೆಥಡ್ ನೋಡಿ, ಇದಕ್ಕೆ ಹೇಳಿದಾರೆ. ಇದಕ್ಕೆ ಇದು ಅನನ್ಯತೆ ಅಂದ್ರೆ ಏನು? ಒಂದಕ್ಕೊಂದು ಸಂಬಂಧ ಇದೆ. ಒಂದಕ್ಕೊಂದು ಸಂಬಂಧ ಇದ್ದಾಗ ಮಾತ್ರ ನಮ್ಗೆ ಈ ಲೆಕ್ಕ ಮಾಡ್ಲಕ್ ಅರ್ಥ ಆಗ್ತದ. ಇಲ್ಲಿ ಮೇಲ್ಗಡೆ GDP ಮಾರ್ಕೆಟ್ ಪ್ರೈಸ್ 5,000, ಅದನ್ನೇ ನೋಡಿ GDP ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ರೂಪಾಯಿ 5,000 ಕೋಟಿ ಅಷ್ಟಿದೆ. ಈ ಮೈನಸ್ ಏನಿದೆ? ಮೈನಸ್ ಅಲ್ಲಿ ಏನ್ ಕಳಿಬೇಕು? ಡಿಪ್ರಿಸಿಯೇಷನ್ ಕಾಸ್ಟ್, ಸವಕಳಿ ವೆಚ್ಚ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 450 ಕೋಟಿ. 5,000ದಲ್ಲಿ ಮೈನಸ್ ರೂಪಾಯಿ 450 ಕೋಟಿಯನ್ನು ಕಳೆದಾಗ ನಮಗ್ ಸಿಗ್ತಕ್ಕಂಥದ್ದು ರೂಪಾಯಿ 4,400 ಕೋಟಿಗಳು. 4,400 ಕೋಟಿ ಏನು ಸಿಗ್ತದ್ರಿ? ಈಕ್ವಲ್ ಟು 4,450 ಕೋಟಿಗಳಲ್ಲಿ ಏನ್ ಸಿಗುತ್ತೆ? NDP MP ಸಿಗ್ತದೆ. ಉತ್ತರ. ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನಾನು ಹೇಳ್ತೀನಿ. ಈ NDPಗೂ ಮತ್ತು GDPಗೂ ಏನು ವ್ಯತ್ಯಾಸ? NDP ಅಂದ್ರೆ GDP ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ 5,000 ಇದೆ. ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸುವ ಸರಕು ಸೇವೆಗಳ ಮಾರುಕಟ್ಟೆಯ ಮೌಲ್ಯಕ್ಕೆ ನಾವು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಈ ಒಟ್ಟು ದೇಶೀಯ ಉತ್ಪಾದನೆ ಎಷ್ಟಾಗಿದೆ ಅಂತಂತಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. GDP 5,000 ಕೋಟಿ ಆಗಿದೆ. ಈ 5,000 ಕೋಟಿ ಉತ್ಪಾದನೆ ಮಾಡ್ಬೇಕಂತಂದ್ರೆ ಅದರಲ್ಲಿ ಮಿನಿಮಮ್ ನಾವು ಸವಕಳಿ ವೆಚ್ಚ ಮೈನಸ್ ಮಾಡ್ಬೇಕಾಗ್ತದೆ. ಈ 5,000 ಕೋಟಿ ಉತ್ಪಾದನೆ ಮಾಡ್ತೇವೆ ಅಂತಾರೆ, 5,000 ಕೋಟಿ ಪೂರ್ತಿಯಾಗಿ ಉಚಿತವಾಗಿ ಉತ್ಪಾದನೆ ಆಗುತ್ತೆ? ಆಗೋದಿಲ್ಲ. ಆ ಕಾರಣಕ್ಕಾಗಿ ಅದರಲ್ಲಿ ಈ 5,000 ಕೋಟಿಯಷ್ಟು ಉತ್ಪಾದನೆ ಆಗ್ಬೇಕಂತಾರೆ 450 ಕೋಟಿಯಷ್ಟು ಸವಕಳಿ ಆಗಿರುತ್ತದೆ. ಅದಕ್ಕೆ ಖರ್ಚಾಗಿರುತ್ತದೆ, ಅದಕ್ಕೆ ವೆಚ್ಚ ಆಗಿರುತ್ತದೆ. ಆ ಕಾರಣಕ್ಕಾಗಿ ಈ 5,000ದಲ್ಲಿ ಮೈನಸ್ 450 ಕೋಟಿ ಮೈನಸ್ ಮಾಡಿದೆವು ಅಂತಂದ್ರೆ ಉಳಿತದೆಷ್ಟು? 4,550 ಕೋಟಿ. ಈ 4,550 ಕೋಟಿ NDP ಅಂತ ಹೇಳ್ತೇವಲ್ಲ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರೆ ನಿವ್ವಳ ದೇಶೀಯ ಉತ್ಪನ್ನ. ನಿವ್ವಳ ದೇಶೀಯ ಉತ್ಪನ್ನ ಅಂತಂದ್ರೆ ನಾವು ಒಟ್ಟು ದೇಶೀಯ ಉತ್ಪಾದನೆಯಲ್ಲಿ ವೆಚ್ಚವನ್ನು ಕಳೆದಾಗ ಅಥವಾ ಸವಕಳಿಯನ್ನು ಕಳೆದಾಗ ಉಳಿದಿರ್ತಕ್ಕಂಥ ಏನು ಉಳಿಯುತ್ತದೆಯೋ ಅದನ್ನು ಕೂಡ ನಿವ್ವಳ ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಗೊತ್ತಾಯ್ತ್ರಿ? ನೆಕ್ಸ್ಟ್ 4ನೇದು NDPFC. NDPFC ಅಂತಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್. ಈಗ ನಿಮ್ಗೆ ತಿಳ್ಕೋಬಹುದು, ಈ ಫ್ಯಾಕ್ಟರ್ ಹೇಳಿರ್ ಸರ, ಫ್ಯಾಕ್ಟರ್ ಕಾಸ್ಟ್ ಮತ್ತು ಮಾರ್ಕೆಟ್ ಕಾಸ್ಟ್, ಮಾರ್ಕೆಟ್ ಪ್ರೈಸ್ ಬಿಟ್ವೀನ್ ದ ಡಿಫರೆನ್ಸ್. ಮಾರುಕಟ್ಟೆ ಬೆಲೆಗಳಲ್ಲಿ ಮತ್ತು ಫ್ಯಾಕ್ಟರ್ ಕಾಸ್ಟ್. ಈ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಒಂದು ವಸ್ತುವನ್ನು ಉತ್ಪಾದನೆ ಆಗುವಾಗ ಏನು ತಗುಲ್ತದ ವೆಚ್ಚವೋ ಅದನ್ನು ಕೂಡ ನಾವು ಉತ್ಪಾದನಾಂಗಗಳ ವೆಚ್ಚ ಅಂತ ಕರಿತೇವೆ ಅಥವಾ ಉತ್ಪಾದನಾ ವೆಚ್ಚ ಅಂತ ಕರಿತೇವೆ. ಇದಕ್ಕೆ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೇವೆ. ಈ ಉತ್ಪಾದನೆ ಆಗಿರ್ತಕ್ಕಂಥ ವೆಚ್ಚಕ್ಕೆ
ಪ್ಲಸ್ ಸರ್ಕಾರ ಏನು ಟ್ಯಾಕ್ಸ್ ಆಡ್ ಮಾಡ್ತದೆ ಪ್ರತಿಯೊಂದು ಗೂಡ್ಸ್ ಮೇಲೆ, ಪ್ರತಿಯೊಂದು ಸರಕು ಮೇಲೆ ಸರ್ಕಾರ ಏನು ಟ್ಯಾಕ್ಸ್ ಆಡ್ ಮಾಡಿ ಅದು ಮಾರ್ಕೆಟ್ ಬಿಡುಗಡೆ ಆಗ್ತಲ್ಲ, ಮಾರುಕಟ್ಟೆ ಹೋಗ್ತಲ್ಲ ಆ ವಸ್ತು, ಅವಾಗ ಅದನ್ನು ನಾವು MP ಮಾರ್ಕೆಟ್ ಪ್ರಾಡಕ್ಟ್ ಅಂತ ಕರಿತೇವೆ. ಅಂದ್ರೆ ಇದ್ರ ಮೇಲೆ ತಗಲ್ತಕ್ಕಂಥ ವೆಚ್ಚವನ್ನು ಆಡ್ ಮಾಡಿದಾಗ ಮಾತ್ರ ಅದು ಮಾರುಕಟ್ಟೆ ಉತ್ಪಾದನೆ ಆಗುತ್ತದೆ, ಮಾರ್ಕೆಟ್ ಪ್ರಾಡಕ್ಟ್ ಅಂತ ಕರಿತೇವೆ. ಈ ಕಾರಣಕ್ಕಾಗಿ ಇದಕ್ಕೂ ವ್ಯತ್ಯಾಸ ಇಷ್ಟೇ. ಇದರಲ್ಲಿ ಏನಾಗ್ತದೆ ಅಂತಂದ್ರೆ NIT ಆಡ್ ಆಗ್ತದೆ, ಇದರಲ್ಲಿ ಆಡ್ ಆಗೋದಿಲ್ಲ. ಈ ಒಂದು ವ್ಯತ್ಯಾಸ MP ಮತ್ತು FC ಗೂ. NDP FC ಈಕ್ವಲ್ ಟು GDP FC. ಈಗ GDP FC ಎಷ್ಟಿದೆ? ಈ GDP FC ಬಂದಿದೆ ಆಲ್ರೆಡಿ. ಇಲ್ಲಿ ಉತ್ತರ GDP FC 4700 ಕೋಟಿ ಬಂದಿದೆ. ಇಲ್ಲಿ GDP FC ಎಷ್ಟು ಬಂದಿದೆ? 4700 ಕೋಟಿ ಬಂದಿದೆ. ಆ ಕಾರಣಕ್ಕಾಗಿ ಇಲ್ಲಿ GDP FC ಎಷ್ಟು ಬಂದಿದೆ? 4700 ಕೋಟಿ ಮೈನಸ್ ಇದ್ರಾಗಿ ಏನ್ ಮಾಡಬೇಕು ಅಂತಂದ್ರೆ ಮತ್ತೆ ಮೈನಸ್ ಡಿಪ್ರಿಸಿಯೇಷನ್, ಮತ್ತೆ ಸವಕಳಿ ವೆಚ್ಚ ಇಲ್ಲಿ ಕೊಟ್ಟಿದ್ದಾನೆ 450 ಕೋಟಿ ಮೈನಸ್ ಮಾಡಬೇಕು. 4700 ಕೋಟಿಯಲ್ಲಿ ಮೈನಸ್ 450 ಕೋಟಿ ಮೈನಸ್ ಮಾಡಿದೆವು ಅಂತಂದ್ರೆ ರೂಪಾಯಿ 4250 ಕೋಟಿ ಏನ್ ಸಿಗುತ್ತದೆ ಅಂತಂತಂದ್ರೆ ನಮಗೆ NDFC ಈಕ್ವಲ್ ಟು 4250 ಕೋಟಿ NDFC ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ನೋಡಿ, NDFC ಕಂಡಿದ್ದೇವ, GNPFC MP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ಇಲ್ಲಿ ನೋಡಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು GDP MP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಆಲ್ರೆಡಿ 5000 ಕೋಟಿ ಇದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ 5000 ಕೋಟಿ ಇದೆ. ಪ್ಲಸ್ NFI ಅಂತಂದ್ರೆ ಏನು ಅಂತಂದ್ರೆ ಈಗ ತಾನೇ ನಿಮ್ಗೆ ಹೇಳಿದೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫಾರ್ಮ್ ಅಬ್ರೋಡ್ ಅಂತಂದ್ರೆ ಇಲ್ಲಿ ನೋಡಿ, ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ ಅಂದ್ರೆ ಭಾರತೀಯ ಪ್ರಜೆಗಳು ವಿದೇಶಗಳಲ್ಲಿ ಹೋಗಿ ತಮ್ಮ ಸಂಪಾದನೆ ಆದರೂ ಮಾಡಬಹುದು ಅಥವಾ ತಮ್ಮ ಕಂಪನಿಯಿಂದ ಲಾಭ ಆದರೂ ಪಡ್ಕೊಳ್ಬಹುದು. ಅದು ಎಲ್ಲಿ ಆಡ್ ಮಾಡ್ತಾರೆ ಅಂತಂದ್ರೆ ಭಾರತೀಯ ಪ್ರಜೆಗಳು ವಿದೇಶದಲ್ಲಿ ಹೋದಾಗ ಅಲ್ಲಿ ಸಂಪಾದನೆ ಮಾಡಿದ್ದು ಅಲ್ಲಿ ಇರ್ತಕ್ಕಂಥ ಆದಾಯವನ್ನು ತಮಗೆ ಬಂದಿರತಕ್ಕಂಥದ್ದು ತನ್ನ ತಾಯ್ನಾಡಿನಲ್ಲಿ ಆಡ್ ಮಾಡಬೇಕು, ತನ್ನ ರಾಷ್ಟ್ರದ ವ್ಯಾಪ್ತಿಗೆ ಆಡ್ ಮಾಡ್ತದೆ. ಆ ಕಾರಣಕ್ಕಾಗಿ ಇಲ್ಲಿ GDP 5000 ಇದ್ದಾಗ ಪ್ಲಸ್ 500 ಏನ್ ಕೊಟ್ಟಿದ್ದಾನೆ, ಇಲ್ಲಿ NFC ಹೊರಗಿನ ರಾಷ್ಟ್ರದಿಂದ ಬರ್ತಕ್ಕಂಥ ಆದಾಯವನ್ನು ಆಡ್ ಮಾಡಿದಾಗ ಈಕ್ವಲ್ ಟು ಎಷ್ಟಾಗ್ತದೆ? ರೂಪಾಯಿ 5500 ಕೋಟಿ. ಇಲ್ಲದ ನೋಡಿ, ಈಕ್ವಲ್ ಟು GNP 5500 ಕೋಟಿ ನಮ್ಗೆ ಸಿಗ್ತಕ್ಕಂಥದ್ದು GNP. ಅದೇ ರೀತಿ GNPFC ಇದು ಕಂಡುಹಿಡಿಬೇಕು. ಈಗ ಇಲ್ಲಿ ನೋಡಿ, GNPFC ಅಂತಂದ್ರೆ GDP MP ಎಷ್ಟಿದೆ? GDP MP 5500 ಕೋಟಿ ಸಿಗ್ತಾ. ಈಗ GDP MP GDP MP ಇಲ್ಲಿ ಪ್ಲಸ್ ಆದಾಗ ಇಲ್ಲಿ 5500 ಕೋಟಿ GDPMC
ಎಷ್ಟಿದೆ? 500 ಪ್ಲಸ್ ಮೈನಸ್ 300 ಏನಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ NIT. ಈ NIT 300 ಆದಾಗ ಈಕ್ವಲ್ ಟು ಎಷ್ಟು ಆಗ್ತದೆ ಅಂತಂದ್ರೆ 5200 ಏನ್ ಸಿಗ್ತದೆ ಅಂತಂದ್ರೆ ಇಲ್ಲಿ 5200 ನಮ್ಗೆ ಇಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಅನ್ನು ಸಿಗ್ತಕ್ಕಂಥದ್ದು. ಅಷ್ಟರಲ್ಲಿ ಈ 5500 ಇಲ್ಲಿ ಕಳೆದಾಗ ಓಕೆನಾ. ನೆಕ್ಸ್ಟ್ NNP ಮಾರ್ಕೆಟ್ ಪ್ರೈಸ್. NNP ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು GNP ಮಾರ್ಕೆಟ್ ಪ್ರೈಸ್. GNP ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? GNP ಮಾರ್ಕೆಟ್ ಪ್ರೈಸ್ ಇಲ್ಲಿ 5500. ಈ 5500 ಅಲ್ಲಿ ಮೈನಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಮಾಡಬೇಕು. ಎಷ್ಟು? ರೂಪಾಯಿ 450. 5500 ಅಲ್ಲಿ ಮೈನಸ್ 450 ಕೋಟಿ ಎಷ್ಟು ಮೈನಸ್ ಮಾಡಿದ್ರೆ 550 ಅಂತಾರೆ. 550 ಕೋಟಿಯಷ್ಟು ನಮಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಅನ್ನು ಸಿಗ್ತಕ್ಕಂಥದ್ದು. ಈ ರೀತಿ ಇಲ್ಲಿ ಇದು ಎಷ್ಟಿದೆ ಅಂತ ಸ್ವಲ್ಪ ನಿಮ್ಗೆ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಅನಿಸ್ಬೋದು. ಇಲ್ಲಿ ಎರಡು ತಿಳ್ಕೋಬೇಕು. ಎದರಲ್ಲಿ ಏನ್ ಮೈನಸ್ ಮಾಡಬೇಕು, ಏನ್ ಪ್ಲಸ್ ಮಾಡಬೇಕು. ಇಲ್ಲಿ ಪ್ಲಸ್ ಮೈನಸ್ ಎರಡೇ ಕೆಲಸ ಅಲ್ಲ. ಆ ಕಾರಣಕ್ಕಾಗಿ ತಾವುಗಳನ್ನು ಇಲ್ಲಿ ಈ ಪರೀಕ್ಷಾ ಸೂಚನೆ ಅಂತ ನಿಮ್ಗೆ ನಾನು ಸ್ವಲ್ಪ ಹೇಳಿನಿ. ಈ FC ಅಂತಂದ್ರೆ ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ ಟು ಮಾರ್ಕೆಟ್ ಪ್ರಾಡಕ್ಟ್ ಅಥವಾ ಮಾರ್ಕೆಟ್ ಪ್ರೈಸ್. ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಮಾರುಕಟ್ಟೆ ಬೆಲೆಯಲ್ಲಿ NIT ಅನ್ನು ಕಳೆದೇವು ಅಂತಂದ್ರೆ FC ಸಿಗ್ತದೆ. ಇಷ್ಟೇ ಸಿಂಪಲ್. ನೆಟ್ ಅಂದ್ರೆ ನಿವ್ವಳ ಈಕ್ವಲ್ ಟು ಗ್ರಾಸ್. ಈ ಗ್ರಾಸ್ ಅಂತಂದ್ರೆ ಒಟ್ಟುದಲ್ಲಿ DC ಮೈನಸ್ ಮಾಡಬೇಕು, ನೆಟ್ ಸಿಗ್ತದೆ ಅಂದ್ರೆ ನಿವ್ವಳ. ಅದೇ ರೀತಿಯಾಗಿ ನ್ಯಾಷನಲ್ ಈಕ್ವಲ್ ಟು ಡೊಮೆಸ್ಟಿಕ್. ನ್ಯಾಷನಲ್ ಅಂತಂದ್ರೆ ರಾಷ್ಟ್ರೀಯತೆ ಆಗ್ತದೆ. ಡೊಮೆಸ್ಟಿಕ್ ಅಂತಂದ್ರೆ ದೇಶದ ಗಡಿ ರೇಖೆ ಒಳಗೆ ಇರ್ತಕ್ಕಂಥದ್ದು ನಾವು ಡೊಮೆಸ್ಟಿಕ್ ಅಂತ ಕರಿತೇವೆ. ಈ ಡೊಮೆಸ್ಟಿಕ್ ಪ್ಲಸ್ ವಿದೇಶಗಳಿಂದ ಉತ್ಪಾದನೆಗಳ ಆದಾಯವನ್ನು ಯಾಡ್ ಮಾಡಿದೆವು ಅಂತಂದ್ರೆ ಅದು ನ್ಯಾಷನಲ್ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಪ್ರಶ್ನೆಗಳು ಇದು 6 ಅಂಕದ ಪ್ರಶ್ನೆಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದ್ರೆ ಅಥವಾ ಈ ವಿಡಿಯೋದಲ್ಲಿ ಏನಾದರೂ ತಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡೋದರ ಮುಖಾಂತರ ತಾವುಗಳನ್ನು ಇದರ ಸಮಸ್ಯೆಗೆ ಪರಿಹಾರ ತಿಳ್ಕೊಡ್ರಿ. ಇದರಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳು ಏನಾದರೂ ಆದರೂ ಕೂಡ ನನಗೆ ನೀವು ಕಮೆಂಟ್ಸ್ ಮಾಡೋದರ ಮುಖಾಂತರ ಕಮೆಂಟ್ಸ್ ಮಾಡಿ ಮತ್ತೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ, ಅಥವಾ ನಮ್ಮ ತಪ್ಪುಗಳನ್ನು ನಮಗೆ ಒಂದೊಂದ್ಸಲ ಅರ್ಥ ಆಗೋದಿಲ್ಲ, ನೀವುಗಳನ್ನು ನೋಡುವವರು ಹೇಳಿದಾಗ ನಮಗೆ ಅರ್ಥ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಯಾರು ವೀಕ್ಷಣೆ ಮಾಡಿದ್ದೀರಿ ಮತ್ತು ಇದರ ಅನುಕೂಲತೆ ನಿಮಗೆ ಏನಾಯಿತು ಮತ್ತು ಇದರ ಅನಾನುಕೂಲತೆ ಏನಾಯಿತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇನ್ನಿಷ್ಟು ಅದರ ಸಂಪೂರ್ಣವಾದಂಥ ವಿಚಾರಗಳು ತಮಗೆ ವಿನಿಮಯ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.